ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ವಿದ್ಯಾಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಆತ್ಮೀಯ ವಿದ್ಯಾರ್ಥಿಗಳಲ್ಲಿ 10ನೇ ತರಗತಿಗೆ ಬರ್ತಕ್ಕಂತಹ ಒಂದು ಅಧ್ಯಾಯ ಭಾರತದ ಋತುಗಳು. ಈ ಒಂದು ಅಧ್ಯಾಯದಲ್ಲಿ ಮೊದಲ 2 ಅವಧಿಗಳಲ್ಲಿ ಏನ್ ಮಾಡಿವಿ, ಕೆಲವೊಂದಿಷ್ಟು ವಿಚಾರಗಳ ಕುರಿತು ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಇವತ್ತಿನ ಒಂದು 3ನೇ ವಿಡಿಯೋ ಸರಣಿ ಇದಾಗಿದ್ದು, ಈ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ಒಂದು ವಿಷಯ ವಸ್ತು ಏನು ಅಂದ್ರೆ, ನಮ್ಮಲ್ಲಿ ಋತುಗಳನ್ನ 4 ವಿಧಗಳಾಗಿ ವಿಂಗಡಿಸಿದ್ದೇವೆ ವಿದ್ಯಾರ್ಥಿಗಳು. ಅದರಲ್ಲಿ ಒಂದು ಕೊನೆಯ ಋತು ಯಾವುದು ಅಂದ್ರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತೇಳಿ ಕರಿತೀವಿ ಆತ್ಮೀಯ ವಿದ್ಯಾರ್ಥಿಗಳೇ. ಈ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತಕ್ಕಂಥದ್ದು ನಾವು ಹಿಂಗಾರು ಮಳೆಗಾಲ ಅಂತ ಹೇಳಿನೂ ಸಹಿತ ಗುರುತಿಸ್ತೀವಿ. ಈ ಹಿಂಗಾರು ಮಳೆಗಾಲ ಅಂತಕ್ಕಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭವಾಗಿ ನವೆಂಬರ್ ತಿಂಗಳಲ್ಲಿ ಮುಕ್ತಾಯವಾಗತಕ್ಕಂತಹ ಒಂದು ಹವಾಮಾನವನ್ನ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಹೇಳಿ ನಾವು ಗುರುತಿಸ್ತೀವಿ ವಿದ್ಯಾರ್ಥಿಗಳೇ. ಈ ಒಂದು ಅಕ್ಟೋಬರ್ ತಿಂಗಳ ಪ್ರಾರಂಭದಲ್ಲಿ ಏನಾಗಿರ್ತದೆ ಅಂದ್ರೆ ಉಷ್ಣಾಂಶ ಕಡಿಮೆಯಾಗಿರೋದ್ರಿಂದ ಭಾರತದ ಭೂಭಾಗದಲ್ಲಿ ಅಧಿಕ ಒತ್ತಡ ಪ್ರದೇಶವು ನಿರ್ಮಾಣಗೊಳ್ಳುವುದು. ಬಂಗಾಳ ಕೊಲ್ಲಿಯ ಗಾಳಿಯಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣವಾಗುವುದು. ಈ ಒಂದು ಕಾರಣದಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂದಿರುಗತಕ್ಕಂತಹ ಒಂದು ಕಾಲಾವಧಿ ಅಂತ ಹೇಳಿ ಈ ಒಂದು ಅವಧಿಯನ್ನ ಗುರುತಿಸ್ತೇವೆ. ಅದೇ ಅಲ್ಲದೆ ಈ ಮಾರುತಗಳು ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸುತ್ತವೆ. ಇದನ್ನು ಈಶಾನ್ಯ ಮಾನ್ಸೂನ್ ಎಂದು ಸಹಿತ ಕರೆಯಲಾಗುತ್ತದೆ. ಅದೇ ರೀತಿ ಬಂಗಾಳ ಕೊಲ್ಲಿಯ ಮೇಲಿಂದ ಬೀಸುವ ಈಶಾನ್ಯ ಮಾನ್ಸೂನ್ ಮಾರುತಗಳು ತಮಿಳುನಾಡಿನ, ಆಂಧ್ರ ಪ್ರದೇಶ ಮತ್ತು ಒಡಿಶಾ ರಾಜ್ಯಗಳ ಕರಾವಳಿ ಭಾಗಗಳಲ್ಲಿ ಮಳೆಯನ್ನ ಸುರಿಸುತ್ತವೆ. ಆ ಒಂದು ಕಾರಣದಿಂದ ಒಟ್ಟಾರೆಯಾಗಿ ಈ ಒಂದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆಗ್ತಕ್ಕಂಥ ಶೇಕಡಾವಾರು ಮಳೆಯ ಪ್ರಮಾಣ ಎಷ್ಟು ಅಂದ್ರೆ 13% ಈ ಸಂದರ್ಭದಲ್ಲಿ ಮಳೆಯಾಗುತ್ತದೆ. ಅಷ್ಟೇ ಅಲ್ಲದೆ ಈ ಕಾಲದಲ್ಲಿಯೇ ಸೈಕ್ಲೋನ್ಗಳು ಉಂಟಾಗ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಸೈಕ್ಲೋನ್ ಎಂದರೆ ಚಂಡಮಾರುತ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಈ ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿ ದೇಶದ ಪೂರ್ವ ತೀರದಲ್ಲಿ ಏನ್ ಮಾಡ್ತಾ ಅಧಿಕ ಹಾನಿಯನ್ನುಂಟು ಮಾಡ್ತಕ್ಕಂತಹ ಮಾರುತಗಳು ಅಂತ ಹೇಳಿ ಇವುಗಳನ್ನ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ. ಈಗ ಈ ನಕ್ಷೆಯಲ್ಲಿ ನೀವು ಗಮನಿಸಿದಾಗ ನೆಲವು ಸಾಗರಕ್ಕಿಂತ ಬೇಗನೆ ಶಾಖವನ್ನ ಬಿಟ್ಟುಕೊಡುತ್ತದೆ. ಆ ಒಂದು ಕಾರಣದಿಂದ ಅದರ ಮೇಲಿನ ಗಾಳಿಯು ಒತ್ತಡ ಅಧಿಕ, ಸಾಗರದ ಮೇಲಿನ ಗಾಳಿಯ ಒತ್ತಡ ಕಡಿಮೆಯಾಗಿ ಈ ಮಾರುತಗಳು ಏನ್ ಮಾಡ್ತಾವ ಅಂದ್ರೆ ಕೆಲವೊಂದಿಷ್ಟು ಭಾಗದಲ್ಲಿ ಮಳೆಯನ್ನ ಸುರಿಸ್ತಕ್ಕಂಥದ್ದು ಅಂತ ಹೇಳಿ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ. ಈಗ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ನೆನಪಿಸ್ಕೊಳ್ಳೋಣ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದ ಅವಧಿಯನ್ನ ತಿಳಿಸಿ. ಈಶಾನ್ಯ ಮಾನ್ಸೂನ್ ಮಾರುತಗಳು ಯಾವ ಕಾಲಕ್ಕೆ ಮಳೆ ಸುರಿಸುತ್ತವೆ, ಯಾವ ರಾಜ್ಯಕ್ಕೆ ಮಳೆ ಸುರಿಸುತ್ತವೆ ಮತ್ತು ಈ ಕಾಲದಲ್ಲಿ ಹೆಚ್ಚು ಮಳೆ ಸುರಿಸ್ತಕ್ಕಂತಹ ಒಂದು ಕಾಲಾವಧಿ ಯಾವುದು ಅನ್ನೋದನ್ನ ಗುರುತಿಸಬೇಕು. ಈ ಮಾರುತಗಳು ಭೂಭಾಗದಿಂದ ಸಾಗರದ ಕಡೆಗೆ ಬೀಸುತ್ತವೆ, ಸರಿಯೋ ಅಥವಾ ತಪ್ಪೋ ಅಂತಕ್ಕಂಥದ್ದನ್ನ ಗುರುತಿಸಬೇಕು. ಭಾರತವು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಎಷ್ಟು ಮಳೆಯನ್ನ ಸುರಿಸುತ್ತವೆ ಎಂಬ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳೇ ಕಮೆಂಟ್ ಮೂಲಕ ಉತ್ತರವನ್ನ ತಿಳಿಸಿ. ಇನ್ನು ಈ ಕಾಲದಲ್ಲಿ ಆಗ್ತಕ್ಕಂತಹ ಒಂದು ಮಳೆಯ ಹಂಚಿಕೆ 4 ಋತುಮಾನಗಳನ್ನ ನಾವು ಗಮನಿಸಿದಾಗ ಬರ್ತಕ್ಕಂಥದ್ದು ಮಳೆಯ ಹಂಚಿಕೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿ. ಈ ಮಳೆ ಯಾವ ಭಾಗದಲ್ಲಿ ಎಷ್ಟು ಮಳೆ ಆಗ್ತದೆ ಅಂತಕ್ಕಂಥ ಅಂಶದ ಆಧಾರದ ಮೇಲೆ ನಾವು ವಿಭಾಗಗಳನ್ನ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮುಖ್ಯವಾಗಿ ಎಷ್ಟು ಭಾಗಗಳನ್ನ ಮಾಡ್ತೀವಿ ಅಂದ್ರೆ 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಪ್ರಥಮದಾಗಿ ಬರ್ತಕ್ಕಂಥದ್ದು ಕಡಿಮೆ ಮಳೆ ಬೀಳುವ ಪ್ರದೇಶ, ಸಾಧಾರಣ ಮಳೆ ಬೀಳುವ ಪ್ರದೇಶ ಮತ್ತು ಅಧಿಕ ಮಳೆ ಬೀಳುವ ಪ್ರದೇಶ ಅಂತ ಹೇಳಿ 3 ಭಾಗಗಳಲ್ಲಿ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ. ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಕಡಿಮೆ ಮಳೆ ಬೀಳುವ ಪ್ರದೇಶ. ಅಂದ್ರೆ ಯಾವ ಪ್ರದೇಶದಲ್ಲಿ ಎಷ್ಟು ಮಳೆ ಆಗ್ತದೆ, ಕಡಿಮೆ ಮಳೆ ಬೀಳತಕ್ಕಂತಹ ಪ್ರದೇಶಗಳು ಯಾವುವು ಎಂಬ ಪ್ರಶ್ನೆ ಉದ್ಭವವಾದಾಗ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ವಾರ್ಷಿಕವಾಗಿ ಶೇಕಡ ಏನಾಗ್ತದೆ ಅಂದ್ರೆ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳತಕ್ಕಂತಹ ಭಾಗಗಳನ್ನ ಏನ್ ಮಾಡ್ತೀವಿ, ಕಡಿಮೆ ಮಳೆ ಪಡೆಯುವ ಪ್ರದೇಶಗಳು ಅಂತ ಹೇಳಿ ಗುರುತಿಸ್ತೀವಿ. ಉದಾಹರಣೆಗೆ ಯಾವ್ಯಾವ ಪ್ರದೇಶಗಳು ಅಂದಾಗ ಇಲ್ಲಿ ಕಚ್ಚಿ ಪ್ರದೇಶದ ಪಶ್ಚಿಮ ಭಾಗ, ರಾಜಸ್ಥಾನದ ಥಾರ್ ಮರುಭೂಮಿ ಹಾಗೂ ಅದರ ಸುತ್ತಮುತ್ತಲಿನ ಭಾಗಗಳಾದ ಪಶ್ಚಿಮದ ಪಂಜಾಬ್, ಹರಿಯಾಣ, ಗುಜರಾತ್, ಉತ್ತರದ ಜಾಸ್ಕರ್ ಶ್ರೇಣಿ ಮತ್ತು ಪಶ್ಚಿಮ ಘಟ್ಟಗಳ ಮಳೆ ನೆರಳಿನ ಪ್ರದೇಶಗಳು ಏನಾಗ್ತಾವ ಅಂದ್ರ ಈ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಸೇರ್ಪಡೆಯಾಗ್ತಕ್ಕಂಥದ್ದು. ಅದರಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶವೆಂದರೆ ರಾಜಸ್ಥಾನದ
ಜೈಸಲ್ಮೇರ್ ನಲ್ಲಿರತಕ್ಕಂತಹ ರುಯ್ಲಿ ಅಂತಕ್ಕಂಥ ಪ್ರದೇಶದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಅಂತ ಹೇಳಿ ಕರಿತೀವಿ. ಇದು ವಾರ್ಷಿಕವಾಗಿ ಇಲ್ಲಿ ಎಷ್ಟು ಮಳೆ ಆಗ್ತದ ಅಂದ್ರೆ 8.3 ಸೆಂಟಿಮೀಟರ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಈ ಪ್ರದೇಶವನ್ನ ಭಾರತದ ಅತ್ಯಂತ ಶುಷ್ಕವಾಗಿರ್ತಕ್ಕಂಥ ಒಂದು ಪ್ರದೇಶ ಅಂತ ಹೇಳಿನೂ ಸಹಿತ ವಿದ್ಯಾರ್ಥಿಗಳೇ ಈ ಪ್ರದೇಶವನ್ನ ಗುರುತಿಸ್ತೀವಿ. ಅದು ಯಾವುದು ಅಂದ್ರೆ ರಾಜಸ್ಥಾನದ ರುಯ್ಲಿ ಪ್ರದೇಶ. ನಂತರ ಬರ್ತಕ್ಕಂಥ ಒಂದು ಪ್ರಮುಖ ಅಂಶ ಏನು ಅಂದ್ರೆ ವಿದ್ಯಾರ್ಥಿಗಳೇ ಸಾಧಾರಣ ಮಳೆ ಬೀಳ್ತಕ್ಕಂತಹ ಒಂದು ಪ್ರದೇಶ ಅಂತ ಹೇಳಿ ಗುರುತಿಸ್ತೀವಿ. ಈ ಸಾಧಾರಣ ಮಳೆ ಬೀಳ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಇಷ್ಟು ಮಳೆ ಆಗ್ತದ ಅಂದ್ರೆ 50 ಸೆಂಟಿಮೀಟರ್ ನಿಂದ 100 ಸೆಂಟಿಮೀಟರ್ ಮಳೆ ಆಗ್ತಕ್ಕಂತಹ ಒಂದು ಪ್ರದೇಶ ಅಂತ ಹೇಳಿ ಗುರುತಿಸ್ತೀವಿ. ಇದು ಸಾಧಾರಣ ಮಳೆ ಬೀಳುವ ಪ್ರದೇಶದಲ್ಲ ಸುದೀರ್ಘ ವಲಯವಾಗಿದ್ದು ಉತ್ತರ ಪಂಜಾಬಿನಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿರ್ತಕ್ಕಂತಹ ಒಂದು ಭಾಗವಾಗಿದೆ. ಇದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣಕ್ಕೆ ಹೋದಂತೆ ಪಶ್ಚಿಮ ಹಾಗೂ ಪೂರ್ವ ಘಟ್ಟಗಳ ನಡುವೆ ಕಿರಿದಾಗಿರ್ತಕ್ಕಂಥ ಒಂದು ಪ್ರದೇಶ ಅಂತ ಹೇಳಿ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ. ಈ ಒಂದು ನಕ್ಷೆಯಲ್ಲಿ ನೀವು ಆ ಭೂಪ್ರದೇಶವನ್ನ ವೀಕ್ಷಣೆ ಮಾಡಬಹುದು ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಒಂದು ಅಂಶ ಅಧಿಕ ಮಳೆ ಬೀಳುವ ಪ್ರದೇಶ. ಈ ಅಧಿಕ ಮಳೆ ಬೀಳುವ ಪ್ರದೇಶ ಅಂದ್ರೆ ಇಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆ ಆಗ್ತದ ಅಂದ್ರೆ 100 ಸೆಂಟಿಮೀಟರ್ ನಿಂದ 250 ಸೆಂಟಿಮೀಟರ್ ವರೆಗೆ ಮಳೆ ಬೀಳ್ತಕ್ಕಂತಹ ಒಂದು ಪ್ರದೇಶ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿ. ಈ ಅಧಿಕ ಮಳೆ ಬೀಳುವ ಪ್ರದೇಶವನ್ನ 4 ಪ್ರದೇಶಗಳಲ್ಲಿ ಏನ್ ಮಾಡ್ತೀವಿ ಹಂಚಿಕೆಯನ್ನ ಮಾಡ್ತೀವಿ. ಆ 4 ಪ್ರದೇಶಗಳು ಯಾವುವು ಅಂದ್ರೆ ಪಶ್ಚಿಮ ಘಟ್ಟಗಳ ಕಿರಿದಾದ ಭಾಗ, ಜಮ್ಮುವಿನಿಂದ ಆರಂಭಗೊಂಡು ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶದ ಉತ್ತರ ಭಾಗ ಮತ್ತು ಬಿಹಾರ್, ಪಶ್ಚಿಮ ಬಂಗಾಳಗಳಲ್ಲಿ ಎರಡನೆಯ ಒಂದು ವಲಯ ಅಂತ ಹೇಳಿ ಗುರುತಿಸ್ತೀವಿ ವಿದ್ಯಾರ್ಥಿ. ಇನ್ನು ಮೂರನೆಯ ವಲಯ ಈಶಾನ್ಯ ಭಾರತ ಅಂತ ಹೇಳಿ ಕರಿತೀವಿ. ಮೌಸಿಮ್ ರಾಮ್ ಕೂಡ ಇರ್ತಕ್ಕಂಥದ್ದು ಈಶಾನ್ಯ ಭಾರತದಲ್ಲಿ. ಅದೇ ರೀತಿ ಒಂದು 4ನೆಯ ಭಾಗ ಅಂದ್ರೆ ಪಶ್ಚಿಮ ಸಮುದ್ರ ತೀರ ಪ್ರದೇಶ ಅಂತ ಹೇಳಿ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ. ಇಷ್ಟು ಅಂಶಗಳ ಮೇಲೆ ಇವತ್ತಿನ ಒಂದು ಪ್ರಶ್ನೆಗಳು. ಭಾರತ ದೇಶದಲ್ಲಿ ಸರಾಸರಿ ಮಳೆಯ ಪ್ರಮಾಣ ಎಷ್ಟು? ಮಳೆಯ ಹಂಚಿಕೆಯ ಆಧಾರದ ಮೇಲೆ ಭಾರತವನ್ನು ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ? ಮಳೆಯ ಹಂಚಿಕೆ 3 ವಿಭಾಗಗಳನ್ನ ಹೆಸರಿಸಿ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ದೇಶದಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಭಾರತದ ವ್ಯವಸಾಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಈ ಪ್ರಶ್ನೆಗಳಿಗೆ ಆತ್ಮೀಯ ವಿದ್ಯಾರ್ಥಿಗಳಿಗೆ ಉತ್ತರಿಸತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡಿ ಆತ್ಮೀಯ ವಿದ್ಯಾರ್ಥಿಗಳೇ. ಅದ್ರ ನಂತರ ಬರ್ತಕ್ಕಂಥದ್ದು ಒಂದು ಏನು ಅಂದ್ರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ವಾರ್ಷಿಕ ಮಳೆಯ ಪ್ರಮಾಣವನ್ನ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಗ್ರಾಫ್ ಮೂಲಕ ನಿಮಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಇದು ಭಾರತದ 3 ನಗರಗಳ ವಾರ್ಷಿಕ ಮಳೆ ಹಾಗೂ ಉಷ್ಣಾಂಶದ ಗ್ರಾಫ್ ಹೇಳಿ ಇವುಗಳನ್ನ ಗುರುತಿಸ್ತೀವಿ. ಮಾನ್ಸೂನ್ ವಾಯುಗುಣ ಇರ್ತಕ್ಕಂಥ ಒಂದು ಗ್ರಾಫ್ಗಳು ಇವಾಗಿದ್ದು ಮಳೆ ಯಾವ ತಿಂಗಳಿನಲ್ಲಿ ಹೆಚ್ಚಾಗುತ್ತದೆ, ಉಷ್ಣಾಂಶದ ಏರಿಳಿತಗಳು ಎಲ್ಲಿದೆ, ಎಲ್ಲಿ ಇಲ್ಲ, ಏಕೆ, ಯಾವ ಊರಿನಲ್ಲಿ ಯಾವ ಮುಹೂರ್ತಗಳು ಹೆಚ್ಚು ಮಳೆ ಸುರಿಸುತ್ತವೆ, ಏಕೆ ಎಂಬ ಪ್ರಶ್ನೆಗಳನ್ನ ನೀವು ಇಲ್ಲಿ ಈ ಗ್ರಾಫ್ ಮುಖಾಂತರ ಉತ್ತರಗಳನ್ನ ಕಂಡುಕೊಳ್ಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿ ಭಾರತಕ್ಕೆ ಮಾರುತಗಳ ಸಾವಿರಾರು ವರ್ಷಗಳಿಂದ ನಾವಿಕರಿಗೆ ಪರಿಚಯವಿತ್ತು ಅಂತ ಹೇಳಿ ಕರಿತೀವಿ. ಕಾರಣ ಇಷ್ಟೇ ವಿದ್ಯಾರ್ಥಿಗಳೇ, ಅರಬ್ ದೇಶದಿಂದ ಭಾರತಕ್ಕೆ ಬರುತ್ತಿದ್ದ ನಾವಿಕರು ಈ ಮಾರುತಗಳ ಸಹಾಯ ಪಡೆದುಕೊಂಡು ಭಾರತವನ್ನ ತಲುಪತಕ್ಕಂತ ಕಾರ್ಯವನ್ನ ಕೈಗೊಂಡಿದ್ರು ಅಂತ ಹೇಳಿ ಗುರುತಿಸ್ತೀವಿ. ಅಷ್ಟೇ ಅಲ್ಲದೆ ಮಾನ್ಸೂನ್ ಎಂಬುದು ಮೌಸಿಮ್ ಎಂಬ ಅರೇಬಿಕ್ ಶಬ್ದದಿಂದ ಬಂದಿದ್ದು ಅಂತ ಹೇಳಿ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ. ಈ ಒಟ್ಟಾರೆಯಾಗಿ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಕೆಲವೊಂದಿಷ್ಟು ಅಂಶಗಳ ಈ ಒಂದು ವಿಡಿಯೋದಿಂದ ಏನ್ ಮಾಡಿದ್ರೆ ಅರ್ಥವನ್ನ ಮಾಡಿಕೊಂಡಿದ್ರೆ ಆ ಒಂದು ಆಧಾರದ ಮೇಲೆ ಈ ಪ್ರಶ್ನೆಗಳು. ಮೊದಲನೇದಾಗಿ ಬರ್ತಕ್ಕಂಥದ್ದು ಬಿಟ್ಟಿರುವ ಸ್ಥಳಗಳಿಗೆ ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತಕ್ಕಂಥ ಒಂದು ಅಂಶದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮೊದಲ ಪ್ರಶ್ನೆ ಭಾರತದಲ್ಲಿ ಡ್ಯಾಶ್ ವಿಧದ ವಾಯುಗುಣವಿದೆ. ಎರಡನೇ ಪ್ರಶ್ನೆ ಭಾರತದ ಡ್ಯಾಶ್ ಸ್ಥಳದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ. ಮೂರನೇ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಡ್ಯಾಶ್ನಲ್ಲಿ ದಾಖಲಾಗಿರುತ್ತದೆ. ನಾಲ್ಕನೆಯ ಪ್ರಶ್ನೆ ಭಾರತದ ಡ್ಯಾಶ್ ತಿಂಗಳು ಅತ್ಯಂತ ಶೀತವಾಗಿದ್ದು ಎಂಬ ಈ 4 ಪ್ರಶ್ನೆಗಳಿಗೆ ಏನ್ ಮಾಡಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಕಮೆಂಟ್ ಮೂಲಕ ಉತ್ತರವನ್ನ ತಿಳಿಸಿ.
ಅದೇ ರೀತಿ ನಿಮ್ಮ ಅಭ್ಯಾಸಕ್ಕಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು. ಆ ಪ್ರಶ್ನೆಗಳು ಯಾವುವು ಅಂದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಒಂದು ಮಹತ್ವದ ಪ್ರಶ್ನೆಗಳು ಅಂತ ಹೇಳಿ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಭಾರತದ ಪ್ರಮುಖ ವಾಯುಗುಣದ ಋತುಕಾಲಗಳು ಯಾವುವು? ನೈಋತ್ಯ ಮಾನ್ಸೂನ್ ಮಾರುತಗಳ ಪ್ರಕ್ರಿಯೆಗಳನ್ನು ವಿವರಿಸಿ. ಚಳಿಗಾಲದ ಹವಾಗುಣದ ಪರಿಸ್ಥಿತಿಯ ಕುರಿತು ವಿವರಿಸಿ. ಭಾರತದಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳನ್ನು ತಿಳಿಸಿ. ಈ ಒಂದು ಪ್ರಶ್ನೆಗಳು ನಿಮ್ಮ ಅಭ್ಯಾಸಕ್ಕಾಗಿ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.